ನಿನ್ನೆ ಅವರು ಎಸ್ ಎಂ ಕೃಷ್ಣರವರಿಗೆ ಸಂತಾಪವನ್ನು ಸೂಚಿಸುವಂತಹ ಸಂದರ್ಭದಲ್ಲಿ ನಾನು ಯುವ ವಯಸ್ಸಿನಲ್ಲಿ ಬಟ್ಟೆ ಹಾಕೊಳ್ಳೋಕೆ ಬರ್ತಾ ಇರಲಿಲ್ಲ. ಹೇಗೆ ಬಟ್ಟೆ ಹಾಕಬೇಕು, ಬಟ್ಟೆ ಹಾಕೋದನ್ನ ಬಾಂಬೆಯಿಂದ ಟೈಲರ್ನ ಕರೆಸಿ ಒಂದು 10 ಜೊತೆ ಬಟ್ಟೆನ ಹೊಲಿಸಿ ಹೇಗೆ ಉಡಬೇಕಂತ ಹೇಳ್ಕೊಟ್ಟಿದ್ರು. ಮೊದಲು ಹೆಂಗಿದ್ದೆ ಅನ್ನುವಂತಹ ವಿಚಾರವನ್ನು ನಾನು ಒಡ್ಡನಾಗಿದ್ದೆ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. ಈ ಪದದ ಹಿನ್ನೆಲೆ ತಿಳ್ಕೊಂಡಾಗ ಒಡ್ಡ ಅಂದರೆ ಇದೆಯಾ ಅಂತ ಆಗುತ್ತೆ, ಹಳೆಯ ಅಂತ ಆಗುತ್ತೆ. ಜೈನರ ಒಂದು ಪವಿತ್ರ ಗ್ರಂಥ ಒಡ್ಡಾರಾಧನೆ ಅಂತಿದೆ, ಹಿರಿಯರ ಆರಾಧನೆ ಅಂತ ಇದೆ. ಹಾಗೂ ಊರಿನ ಒಡೆಯ ಅಂತ ಆಗುತ್ತೆ, ಸ್ವಾಮಿ ಅಂತ ಆಗುತ್ತೆ. ಇದರ ಆಚೆಯಲ್ಲಿ ಲೋಕರೂಢಿ ಎನ್ನುವಾಗೆ ಸಾಮಾಜಿಕ ಶೋಷಣೆಗೆ ಒಳಪಟ್ಟ ಹಾಗೆ ಬೈಗುಳ ಮಾತಾಗಿ ಬಳಸುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯ ಮಾನಸಿಕ ಅಸ್ಪೃಶ್ಯತೆಯನ್ನು ತೋರಿಸುವಂತಹ ಪದವಾಗಿ ಕೆಲವೊಂದು ಕಡೆ ಬಳಸ್ತಾ ಇರುವಂತಹ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಖಾಸಗಿ ವಾಹಿನಿಯಲ್ಲಿ ರಿಯಾಲಿಟಿ ಶೋ ಮೂಡಿ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಪದವನ್ನು ಬಳಸಿದ್ರು. ಅದು ಬಳಸಿದ್ರು ಆಚೆಯಲ್ಲಿ ಬಂದವರು ಕ್ಷಮಾಪಣೆ ಕೇಳಿದ್ರು. ಈ ಹಿಂದೆ ಸಿಹಿ ಕೈ ಚಂದ್ರರು ಕೂಡ ಇಂತಹ ಪದವನ್ನು ಬಳಸಿ ಕ್ಷಮೆಯನ್ನು ಕೇಳಿದ್ರು. ಆದರೆ ಲೋಕರೂಢಿ ಹಾಗೆ ಎನ್ನುವಂಥ ಸಂದರ್ಭದಲ್ಲಿ ಅವರು ಅವರ ಜೀವನ ಕ್ರಮವನ್ನು ನಿರ್ಲಕ್ಷ್ಯ, ಅಲಕ್ಷ್ಯ, ಅಸಭ್ಯ ಅಥವಾ ಹೊರಟು ಸ್ವಭಾವದ ಯಾವುದೇ ಅವರ ಜೀವನ ಕ್ರಮ ಹಿಂದೆ ಇದ್ದಿರ್ಬೋದು, ಅದನ್ನು ಉಪಮೆಯಾಗಿ ಸಮುದಾಯದ ಶಬ್ದವನ್ನು ಒಬ್ಬ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವರು ಬಳಸಿರುವಂತಹದ್ದು ನಾವು ಖಂಡಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮಗೆ ಅವರ ಬಗ್ಗೆ ಅತ್ಯಂತ ಗೌರವವೂ ಕೂಡ ಇದೆ, ಅವರ ಬಗ್ಗೆ ಅಭಿಮಾನವನ್ನು ಕೂಡ ಇದೆ. ಕಾರಣ ಅವರಿಂದ ಸಮುದಾಯ ಸಾಕಷ್ಟು ಸೌಲಭ್ಯಗಳನ್ನು, ಆಯಾ ಕಟ್ಟಿನ ಸ್ಥಾನಮಾನಗಳನ್ನು ಕೂಡ ಪಡೆದುಕೊಂಡಿದೆ. ಆದರೆ ಶಾಸನ ಸಭೆಯಲ್ಲಿ ಅರ್ಥಾತ್ ಅಧಿವೇಶನದ ಒಳಗಡೆ ಏನೇ ಮಾತಾಡಿದ್ರು ಕೂಡ ಅದು ಶಾಸನ ಆಗುತ್ತೆ ಅನ್ನುವಂಥದ್ದು. ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಲ್ಲಿ ಯಾರೇ ಏನೇ ಮಾತಾಡಿದ್ರು ಕೂಡ ಅದು ಕಡತದಲ್ಲಿ ಸೇರುತ್ತೆ ಅನ್ನೋದು. ಕಡತದಲ್ಲಿ ಸೇರುವಂತಹ ಒಂದು ಅಂಗಳದಲ್ಲಿ ಅವರು ಈ ರೀತಿಯಾಗಿರುವಂತಹ ಶಬ್ದವನ್ನು ಬಳಸಿ ಭವಿಷ್ಯದಲ್ಲಿ ಈ ಶಬ್ದ ಬೈಗುಳ ಶಬ್ದವಾಗಿ ಅಥವಾ ಅಸಹ್ಯಕರವಾಗಿರುವಂತಹ ಪದವಾಗಿ ಬಳಸ್ಬೋದೆನ್ನುವಂಥದ್ದಕ್ಕೆ ಇಂಬು ಕೊಡುವಂತಹದ್ದು ತರವಲ್ಲ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿರವರು ತಕ್ಷಣ ಅಧಿವೇಶನದ ಸಂದರ್ಭದಲ್ಲಿ ತಾವಾಡಿರುವ ಮಾತನ್ನ ವಾಪಸ್ ಪಡೆದು ಕಡತದಲ್ಲಿರುವಂತಹ ಶಬ್ದವನ್ನ ಅದನ್ನು ತೆರವುಗೊಳಿಸಿ ಈ ಅಧಿವೇಶನವನ್ನ ಇನ್ನೊಂದಿಷ್ಟು ಜನಪರವಾಗಿ, ಜನಮುಖಿಯಾಗಿ ನಡೆಸುವಂತಹ ಕೆಲಸಗಳಾಗಬೇಕು. ಇಲ್ಲ, ಇದು ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ಅವರ ಮೂಲಕ ಸ್ಪಷ್ಟೀಕರಣ ಕೊಡಿಸೋಣ. ಅವರು ನಮಗೆಲ್ಲ ಇದುವರೆಗೂ ಸ್ಪಂದಿಸ್ಕೊಂಡು ಬಂದರೆ ಮುಂದಿನ ಕೂಡ ಸ್ಪಂದಿಸ್ತಾರೆ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ನಿಂದನೆ ಕೇಸ್ ದಾಖಲಿಸುವುದು ಬೇಡ ಅನ್ನುವಂತಹ ನಾವು ವಿಚಾರವನ್ನು ಕೂಡ ನಮ್ಮ ಶಿಷ್ಯ ಬಳಗಕ್ಕೆ, ನಮ್ಮ ಸಂಘ ಸಂಸ್ಥೆಗಳಿಗೆ ಈಗಾಗಲೇ ತಿಳಿಸಿದ್ದೇವೆ. ಈ 2 ವಿಚಾರಗಳನ್ನು ಶಿಷ್ಯ ಬಳಗಕ್ಕೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವರಿಗೆ ಸ್ಪಷ್ಟೀಕರಿಸುತ್ತಾ, ತಾವು ಈ ಸಮುದಾಯದ ಬಗ್ಗೆ ಹೃದಯದಿಂದ ಗೌರವ ಇಟ್ಕೊಂಡಿದ್ದೀರಾ, ಮನಸ್ಪೂರ್ವಕವಾಗಿ ಗೌರವ ಇಟ್ಕೊಂಡಿದ್ದೀರಾ, ಭಾವಪೂರ್ವಕವಾಗಿ ನಮ್ಮ ಜೊತೆಯಲ್ಲಿ ಒಡನಾಡಿಯಾಗಿದ್ದೀರಾ. ಆದರೆ ತಮ್ಮ ಮೂಲಕ ಶಾಸನ ಸಭೆಯ ಒಳಗಡೆ ಬಂದಿರುವಂತಹ ಪದ ಅದು ನಮ್ಮೆಲ್ಲರ ಹೃದಯಕ್ಕೆ ಘಾಸಿಯಾಗಿರುವಂತಹದ್ದು, ನಮ್ಮ ಸಮುದಾಯಕ್ಕೆ ತುಂಬ ಆಘಾತವನ್ನು ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಘಾಸಿಯನ್ನು ಶಮನಗೊಳಿಸುವಂತಹ ಶಕ್ತಿ ತಮ್ಮಲ್ಲೇ ಇರೋದ್ರಿಂದ ತಾವು ತಕ್ಷಣ ಅಧಿವೇಶನದಲ್ಲಿ ತಾವು ಆಡಿರುವಂತಹ ಪದವನ್ನು ವಾಪಸ್ ಪಡೆದು ಕಡದಿಂದ ತೆಗೆಸ್ಬೇಕಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ.